ಈ ವೇದೋಕ್ತವಾದ ಒಂದು ಪ್ರಾಣಾಯಾಮದ ಅಭ್ಯಾಸವನ್ನು ನಾವು ಗುರುಮುಖೇನದ ಪ್ರಕ್ರಿಯೆಗಳಿದೆ. ಇದಕ್ಕೆ ಬರೀ ಉಸಿರಾಟವನ್ನು ಹಿಡಿತಕ್ಕಂಥದ್ದು ರೇಚಕ ಪೂರಕ ಕುಂಭಕಗಳು ಅಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದರೆ ನಾಲ್ಕೇ ಥರ ಪ್ರಾಣಾಯಾಮ ಇರ್ತಕ್ಕಂಥದ್ದು. ಮೊದಲನೇದೇನು ಪೂರಕ, ಉಸಿರನ್ನು ಎಳೆದುಕೊಳ್ತಕ್ಕಂಥದ್ದು, ಇದು ಮೊದಲನೇ ವಿಧಿ. ಎರಡನೇದೇನು ರೇಚಕ ಅಂದರೆ ಉಸಿರನ್ನು ಬಿಡ್ತಕ್ಕಂಥದ್ದು. ಮೂರನೇದು ಯಾವುದು ಅಂದರೆ ಅಂತಃಕುಂಭಕ, ಎಳೆದುಕೊಂಡಂತಹ ಒಂದು ಉಸಿರನ್ನು ಹೊರಗೆ ಬಿಡದೆ ಹಿಡಿದಿಟ್ಟುಕೊಳ್ತಕ್ಕಂಥದ್ದು. ನಾಲ್ಕನೆಯದು ಬಾಹ್ಯ ಕುಂಭಕ ಅಂದ್ರೇನು, ಬಿಟ್ಟಿರ್ತಕ್ಕಂತಹ ಉಸಿರನ್ನು ಎಳೆದುಕೊಳ್ಳದೆ ಉಸಿರನ್ನು ಕಟ್ಟತಕ್ಕಂಥದ್ದು. ಇವ್ಯಾವುದೂ ಕೂಡ ಈ ಅನ್ನಮಯ ಕೋಶವನ್ನು ದಾಟಿ ಪ್ರಭಾವವನ್ನು ಬೀರುವುದಿಲ್ಲ. ಇದನ್ನು ಬಿಟ್ಟು ಮಾಡ್ತಕ್ಕಂತಹ ಪ್ರಾಣಾಯಾಮದ ಕ್ರಿಯೆಗಳು ಯಾವ ಗ್ರಂಥದಲ್ಲೂ ಕೂಡ ಬಹುಶಃ ಲಭ್ಯ ಇರಲಿಕ್ಕಿಲ್ಲ. ನನಗಂತೂ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಅಲ್ಲಲ್ಲಿ ಸೂಚನೆಗಳು ಸಿಗುತ್ತಷ್ಟೇ ಉದ್ಗ್ರಂಥಗಳಲ್ಲಿ. ಗುರುಪರಂಪರಾ ಪ್ರಾಪ್ತವಾಗಿರ್ತಕ್ಕಂತಹ ಈ ಜ್ಞಾನವನ್ನು, ಈ ಪ್ರಾಣಾಯಾಮದ ವಿಧಿ ಮತ್ತು ವಿಧಾನವನ್ನು ಯಾರು ತಿಳಿದುಕೊಂಡು ಅಭ್ಯಾಸವನ್ನು ಮಾಡ್ತಾರೋ ಅವರು ಇಹದಲ್ಲಿ ಸುಖಿಸಿ ಪರದಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನು ಪಡೀತಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳಿದುಕೊಳ್ಳಬೇಕು. ಪ್ರಾಣಾಯಾಮದ ಮುಖ್ಯ ಉದ್ದೇಶ ಇರತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂತಹ ಆನಂದವನ್ನು ಪಡಿತಕ್ಕಂತಹದ್ದೇ ಆಗಿದೆ. ಅದು ಬಿಟ್ಟರೆ ನಾವು ಸುಮ್ಮನೆ ಕೂತ್ಕೊಂಡು ಆಯಾಸವನ್ನು ಮಾಡ್ತಕ್ಕಂಥದ್ದು ಅದರಿಂದ ದೊಡ್ಡ ಉಪಯೋಗ ಆಗಲಿಕ್ಕಿಲ್ಲ. ಸ್ವಲ್ಪ ದೇಹದ ಮೇಲೆ ಅದರ ಪ್ರಭಾವ ಇದೆ. ಮುಂದಿನ ಸಂಚಿಕೆಯಲ್ಲಿ ಅಂತಹ ಒಂದು ಪ್ರಾಣಾಯಾಮವನ್ನು ನಾನು ನಿಮಗೆ ಹೇಳಿಕೊಡಲು ಉಪಕ್ರಮಿಸ್ತೇನೆ. ಸದ್ಯಕ್ಕೆ ಈ ದೇಹವನ್ನು ಬಿಟ್ಟು ನಾವು ಮುಂದೆ ಸಾಗಬೇಕು ಒಂದು ದಿನ, ಅಲ್ಲವೇ? ಎಲ್ಲರೂ ದೇಹವನ್ನು ತ್ಯಜಿಸಿ ಹೋಗಬೇಕು. ಏನೇನು ಹುಟ್ಟುತ್ತೋ ಅದಷ್ಟು ಹೋಗಲೇಬೇಕು. ಜಾತಸ್ಯು ಧ್ರುವೋರ್ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿಬಿಟ್ಟಿದ್ದಾನೆ. ಆದ್ದರಿಂದ ಈ ದೇಹವನ್ನು ಬಿಡುವುದರ ಒಳಗೆ ಆನಂದ ಪ್ರಾಪ್ತಿ ಆಗಬೇಕು. ಬಿಟ್ಟರೆ ನಾವು ದೇಹವನ್ನು ಬಿಟ್ಟ ನಂತರದಲ್ಲಿ ಆನಂದ ಪ್ರಾಪ್ತಿ ಆಗ್ತಕ್ಕಂಥದ್ದು ಅತ್ಯಂತ ಒಂದು ಬಹಳ ಹಾಸ್ಯಾಸ್ಪದವಾದ ವಿಚಾರವಾಗುತ್ತೆ. ಉರ್ದು ಲೋಕಗಳಿದೆ, ಅವೆಲ್ಲ ಬೇರೆ. ಆದರೆ ಜ್ಞಾನೋದಯ ಆಗಬೇಕು ಅಂದರೆ ದೇಹದಲ್ಲಿ ನಾವಿದ್ದಾಗಲೇ ಜ್ಞಾನದ ಉದಯ ಆಗಬೇಕು. ಬಿಟ್ಟರೆ ಆನಂತರದಲ್ಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಶರೀರ ಅಂದರೆ ಬರೀ ದೇಹ ಇಲ್ವಲ್ಲ. ನಮಗೆ ಈ ಒಂದು ದೇಹ ಇದೆ, ಮನಸ್ಸಿದೆ, ಪ್ರಾಣ ಇದೆ, ತಿಳುವಳಿಕೆ ಇದೆ, ಮತ್ತು ಎಲ್ಲೋ ಒಂದು ಆನಂದದ ಅನುಭೂತಿಯಾದ ಒಂದು ಅನ್ವೇಷಣೆಯಲ್ಲೇ ನಾವೆಲ್ಲರೂ ಇದ್ದೇವೆ ಅಲ್ವಾ? ವಿ ಆರ್ ಇನ್ ಸರ್ಚ್ ಆಫ್ ದಟ್ ಹ್ಯಾಪಿನೆಸ್. ಅಂತಹ ಒಂದು ಖುಷಿ, ಅಂತಹ ಒಂದು ಸಂತೋಷ ನಮಗೆ ಪ್ರಾಪ್ತಿಯಾಗಬೇಕು ಅಂತಂದರೆ ಗುರುವನ್ನು ಅವಲಂಬಿಸಿ ಗುರುವಿನ ಶುಶ್ರೂಷೆಯನ್ನು ಮಾಡಿ ಆ ರಹಸ್ಯಮಯವಾಗಿರ್ತಕ್ಕಂತಹ ಪ್ರಾಣಾಯಾಮದ ವಿಚಾರಗಳನ್ನು ತಿಳಿದುಕೊಂಡು ಅಭ್ಯಾಸ ಮಾಡಿದ ಪಕ್ಷದಲ್ಲಿ ನಾವು ಪ್ರಾಣಾಯಾಮವನ್ನು ಮಾಡ್ತಾ ಇದ್ದೇವೆ, ನಾವು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂತಹ ಒಂದು ಮಾತು ಸಾರ್ಥಕವಾಗುತ್ತೆ. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ಅರಣ್ಯೇ ರೋಧನಂ ಪುರಾ ಅಂತ ಹೇಳಿ ಸುಮ್ಮನೆ ನಾವು ಒಣ ಮಾತನ್ನು ಆಡ್ತಕ್ಕಂಥದ್ದಾಗುತ್ತೆ ಅಂತ ಹೇಳಿ ನಾವೆಲ್ಲರೂ ತಿಳಿದುಕೊಳ್ಳಬೇಕು. ಶುಭಮಸ್ತು ನಿತ್ಯ.